ಹಾಯ್ ನಮಸ್ತೆ, ನಾನು ವೀಣಾ. ಇವತ್ತೊಂದು ಸಿಂಪಲ್ಲಾಗಿ ಚಿಕನ್ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ಒಂದು 10ರಿಂದ 15 ನಿಮಿಷದೊಳಗಡೆ ಆಗೋಗುತ್ತೆ. ಹಾಗೆ ಚಿಕನ್ ಗೊಜ್ಜು ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ, ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಚಿಕನ್ನ ತಂದು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಒಂದೆರಡು ಈರುಳ್ಳಿ, ಹಾಗೆಯೇ ಒಂದೆರಡು ಟೊಮೊಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆಯೇ ರುಬ್ಬಕ್ಕೆ ಒಂದು ಮಸಾಲೆಗೆ ಡ್ರೈ ಮಸಾಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಗೊಜ್ಜಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಬಿಸಿ ಆದಮೇಲೆ ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಣ್ಣೆ ಹಾಕೊಳ್ಳೋಣ. ಚಿಕನ್ನು ಏನು ಗೊಜ್ಜು ಸ್ವಲ್ಪನೇ ಮಾಡೋದ್ರಿಂದ ತುಂಬ ಜಾಸ್ತಿ ಎಣ್ಣೆ ಏನು ಬೇಡ. ಒಂದು 2 ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ, ಎಣ್ಣೆ ಬಿಸಿ ಆದಮೇಲೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಫ್ರೈ ಆಗ್ತಾ ಇರಬೇಕಾದ್ರೇ ನೋಡಿಕೊಂಡು ನಾವು ಕೊತ್ತಂಬರಿ ಸೊಪ್ಪು ಮತ್ತು ಏನು ಪುದೀನ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ. ನಾನು ಇದನ್ನು ಯಾವುದನ್ನು ಸೊಪ್ಪನ್ನು, ಕೊತ್ತಂಬರಿ ಸೊಪ್ಪು, ಪುದೀನ ಯಾವುದನ್ನು ನಾನು ರುಬ್ಬಕ್ಕೆ ಹಾಕಿಲ್ಲ. ಹಾಗೆಯೇ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಅದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಏನು ಇಟ್ಕೊಂಡಿದ್ವಲ್ವ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಡ್ರೈ ಮಸಾಲೆ ಅದನ್ನೆಲ್ಲ ಹಾಕಿ ಅದ್ರ ಜೊತೆ ಸ್ವಲ್ಪ ಈರುಳ್ಳಿ, ಹಾಗೆಯೇ ಸ್ವಲ್ಪ ಟೊಮೊಟೊ ಇದನ್ನು ಕೂಡ ರುಬ್ಬಿ ಹಾಕೋಣ. ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಏನು ಕಾಳುಮೆಣಸು ಅದನ್ನು ಕೂಡ ಹಾಕಿ ರುಬ್ಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇಲ್ಲಿ ಇದು ಫ್ರೈ ಆಗಿರುತ್ತೆ. ಆಗ ಇನ್ನೇನು ಫ್ರೈ ಆಗ್ತಾಯಿದೆ ಅಂತ ಅಂದಾಗ ಟೊಮೊಟೊ ಹಾಕಿ ಟೊಮೊಟೊನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ನಾವು ರುಬ್ಬಕ್ಕೂ ಹಾಕಿದ್ದೀವಿ, ಹಂಗಾಗಿ ತುಂಬ ಜಾಸ್ತಿ ಏನು ಬೇಡ, ಹುಳಿ ಅಂತ ಅನಿಸುತ್ತೆ ಗೊಜ್ಜು. ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಟೊಮೊಟೊ ಜಾಸ್ತಿ ಹಾಕಿದ್ರೆ. ಹಾಗಾಗಿ ಟೊಮೊಟೊನ ರುಬ್ಬಕ್ಕೆ ಮತ್ತು ಒಗ್ಗರಣೆಗೆ ಸ್ವಲ್ಪ ನೋಡ್ಕೊಂಡು ಒಂದು 2 ಟೊಮೊಟೊ, ಒಂದು ರುಬ್ಬಕ್ಕೆ ಒಂದು ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ಏನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ಇನ್ನೇನು ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಂತ ಅಂದಾಗ ನಾವು ಏನು ತೊಳೆದಿಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಕೂಡ ಸೇರಿಸೋಣ. ಚಿಕನ್ನಲ್ಲಿ ನೀರೇನು ಇಲ್ದಂಗೆ ನೀಟಾಗಿ ಫುಲ್ ನೀರೆಲ್ಲ ತೆಗ್ದು ಇಟ್ಕೊಂಡಿರಬೇಕು. ಹಾಗೆಯೇ ಚಿಕನ್ನು ತುಂಬ ಜಾಸ್ತಿ ತೊಗೊಂಡಿಲ್ಲ ನಾನು, ಒಂದು ಅರ್ಧದಿಂದ ಒಂದು 3/4 ಕೆ ಜಿಯಷ್ಟಿದೆ, ಅಷ್ಟೇ ತೊಗೊಂಡಿರೋದು. ನನಗೆ ಅಷ್ಟೇ ಸಾಕು. ಹಂಗಾಗಿ ನೀವೇನಾದ್ರು ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂದರೆ ಇದೇ ಮಸಾಲೆನ ಸ್ವಲ್ಪ ಜಾಸ್ತಿ ತೊಗೊಂಡು ಚಿಕನ್ನು ಕೂಡ 1 ಕೆ ಜಿ, 1.5 ಕೆ ಜಿ ಈ ಥರನೇ ಹೆಚ್ಚು ಮಾಡ್ಕೋಬೋದು. ನಿಮಗೆ ಹೇಗೆ ಬೇಕೋ ಆ ಥರ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳೋದಾದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಸೇರಿಸ್ಕೊಂಡ್ರೆ ಆಯಿತು ಅಷ್ಟೇ. ಅದನ್ನು ಕೂಡ ಚಿಕನ್ನು ಕೂಡ ಹಾಕಿ ಚೆನ್ನಾಗಿ ಆ ಮಸಾಲೆ ಇರುತ್ತಲ್ಲ ಅದರಲ್ಲೇ ಕೂಡ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಹಾಕಿದ ತಕ್ಷಣವೇ ಸಾಲ್ಟ್ ಹಾಕ್ಬಿಡ್ಬೇಕು. ಇಲ್ಲಾಂದರೆ ಸಾಲ್ಟ್ ಅದಕ್ಕೆ ಚೆನ್ನಾಗಿ ಇಟ್ಕೊಳಲ್ಲ. ಹಂಗಾಗಿ ಸಾಲ್ಟ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೇನು ನೀರೇನು ಫಸ್ಟ್ ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಏನಾದರೂ ಮುಚ್ಚಳ ಮುಚ್ಚಿ ಅದನ್ನು ಬಿಟ್ಟರೆ, ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಅದು ಆ ಚಿಕನ್ನಲ್ಲೇ ಇರೋ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ತೆಗ್ದು ನೋಡಿದ್ರೆ ನೋಡಿ ಈ ಥರ ಇರುತ್ತೆ. ಆವಾಗ ನಾವು ನೋಡಿಕೊಂಡು ನಮಗೆ ಮತ್ತೆ ಏನಾದ್ರು ಗೊಜ್ಜು ಒಂದು ಸ್ವಲ್ಪ ತಿಕ್ನೆಸ್ಸು ಕಮ್ಮಿ ಬೇಕು ಅಥವಾ ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ಸ್ವಲ್ಪ ನೀರು ಥರ ಮಾಡ್ಕೋಬೋದು. ಮುದ್ದೆ ಅಥವಾ ಅನ್ನ ಏನಾದರೂ ತಿನ್ನೋಕ್ಕೆ ಮಾಡ್ಕೋಬೋದು. ಇಲ್ಲ ಒಂದು ಸ್ವಲ್ಪ ನಮಗೆ ಚಪಾತಿ, ರೊಟ್ಟಿ ಈ ಥರ ತಿನ್ನೋಕ್ಕೆ ಸಾಕು ಅನ್ನೋದಾದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಗೊಜ್ಜು ಥರನೇ ಬೇಕು. ಸ್ವಲ್ಪ ಚಪಾತಿ, ರೊಟ್ಟಿ ತಿನ್ನೋಕ್ಕೂ ಬೇಕು ಮತ್ತು ಅಂದರೆ ನಾನು ಇನ್ನೊಂದು ಇದರಲ್ಲಿ ಬಿರಿಯಾನಿ ಮಾಡಿದ್ದೆ, ಸೊ ಅದಕ್ಕೂ ಬೇಕು. ಹಂಗಾಗಿ ನಾನು ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಹಿಂಗೆ ಕಾಣಿಸುತ್ತೆ, ಏನಪ್ಪ ತುಂಬ ನೀರು ಥರ ಇದೆ ಅಂತ. ಬಟ್ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ. ಫುಲ್ ಗಟ್ಟಿ ಆಗುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಗೊಜ್ಜಂತೂ ನೀವು ಒಂದು ಸಲ ಮಾಡಿ ತಿಂದರೆ ಡೆಫಿನೆಟ್ ಇನ್ನೊಂದು ಸಲ ಟ್ರೈ ಮಾಡೇ ಮಾಡ್ತೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.